ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಮರಾವತಿ ಗ್ರಾಮದ ವಾರ್ಡ್ ನಂಬರ್ 1 ರ ನಿವಾಸಿಗಳು ದಿನಾಂಕ ಜುಲೈ 23, 2025 ರಂದು ಮುಂಜಾನೆ 11 ಗಂಟೆಗೆ ಕಳೆದ 8 ದಿನಗಳಿಂದ ತಮ್ಮ ಮನೆಗಳ ಅಂಗಳದಲ್ಲಿ ಬಹುವರ್ಷಗಳಿಂದ ಮನೆ ಬಳಕೆ ಮತ್ತು ಮಳೆನೀರವು ಹರಿಯಲ್ಲಿ ಹರಿದು ಹೋಗುವುದನ್ನು ಸಂಗಪ್ಪ ಬಂಡೆಪ್ಪನವರ ಎಂಬುವರು ತಮ್ಮ ಪ್ಲ್ಯಾಟಲ್ಲಿ ನೀರು ಹರಿಸಲು ಅವಕಾಶವಿಲ್ಲೆಂದು ಸ್ಥಳೀಯ ಸಂಸ್ಥೆ ನಿಯಮಾವಳಿಗಳ ಬಾಹಿರವಾಗಿ ಹರಿಯಲ್ಲಿ ಹರಿಯುವ ನೀರಿಗೆ ಮಣ್ಣು ಗುಡ್ಡೆಮಡಿ ಹಾಕಿ ತಡೆಹಿಡದಿದ್ದನ್ನು ಖಂಡಿಸಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು. ನಂತರ ವಾರ್ಡ್ ನಂಬರ್ 1 ರ ಮಹಿಳೆಯರು ಮತ್ತು ಪುರುಷರ ಪರ ಯಮನಪ್ಪರೆಡ್ಡರರು ಮನವಿ ಪತ್ರೋದುತ್ತಾ ಮನೆಯಂಗಳದ ನೀರಲ್ಲಿ ಮಕ್ಕಳು, ಮಹಿಳೆಯರು, ವೃದ್ಧರಿಗೆ ದಿನನಿತ್ಯದ ನಡೆದಾಟಕ್ಕೆ ಪರದಾಟಗತಿ ಬಂದಿದೆ ಹಾಗೂ ನಿಂತ ನೀರಿನಿಂದ ಸಾಂಕ್ರಾಮಿಕ ರೋಗವು ಹರಡುವ ಭೀತಿ ಎದುರಾಗಿದೆ ಎಂದು ಹಾಗೂ ಈ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯತ ಅಧ್ಯಕ್ಷರು, ಸದಸ್ಯರು ಮತ್ತು ಪಿಡಿಒ, ಕಾರ್ಯದರ್ಶಿ, ಸಿಬ್ಬಂದಿಗಳು ಸ್ಪಂದಿಸಿಲ್ಲ. ಈ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಹೊರಬಂದು ತತ್ಕ್ಷಣ ನಮ್ಮ ಸಮಸ್ಯೆ ಪರಿಹರಿಸದಿದ್ದರೆ ಗ್ರಾಮ ಪಂಚಾಯತಿಗೆ ಬಿಗಜಡಿದು ಪ್ರತಿಭಟಿಸುತ್ತೇವೆಂಬ ಎಚ್ಚರಿಕೆಯ ಮನವಿ ಪತ್ರವನ್ನು ಗ್ರಾಮ ಪಂಚಾಯತ ಪಿಡಿಒರಿಗೆ ಸಲ್ಲಿಸಿದರು. ನಂತರ ಈ ಸಮಸ್ಯೆ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಪಿಡಿಒ ಶ್ರೀಮತಿ ಶಿಲ್ಪಾರ್ಯಾಕಿರಿಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಪಿಡಿಒರು ವಾರ್ಡ್ 1 ರ ಸಮಸ್ಯೆಯ ಘಟನಾ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಅಮರಾವತಿ. ಬರ್ರಿ ಪಂಚಾಯತಿ ಬರ್ರಿ, ಇಲ್ಲಾಂದ್ರೆ ಅವರು ಹಿಂಗಾದ್ರೆ ಮಾತು ಕೇಳೋದಿಲ್ಲ. ತಲೆ ಮುಗಿಯವನ ನೀರು ಕಾಯಿ ಮುಕ್ಕವ ಲ್ಯಾಸಿ ಈಗಿಂದಲ್ಲ ಮತ್ತೊಂದಲ್ಲ ಅದು ಯಾವ ತಲೆ ಇವ್ರಿಬ್ರು ಬಿಟ್ರು ಮತ್ತೆ ಬರವಲ್ರು. ನಮ್ ವಾಡಿಗೆ ಆಯ್ಕೆ ಮಾಡಿದ್ದೆ ಬಂದು ಸೈ ಮಾಡಿ ಇಲ್ಲೇ ಇರ್ಬೇಕು, ಹೊರಗೆ ಹೋಗ್ಬೇಕು. ಇಲ್ಲಿ ಸೈ ಮಾಡಿ ನೋಡಂಗಿಲ್ರಿ ದಿನ ಈಗ ನಾ ಬಂದಿನ್ ಸರ ಏನ್ ಗೊತ್ತ್ರಿ, ಬಂದು ಸೈ ಮಾಡಿ ಮೇಡಮ್ ಕರ್ಕೊಂಡ್ ಹೋಗ್ಯಾನ. ಎಲ್ಲಿ ಕರ್ಕೊಂಡು ಹೋಗ್ಯಾರ? ಅವನಿಗೆ ಹೋಗಿ ಮೇಡಮ್ ಕರ್ಕೊಂಡ್ ಬರ್ತಾನ. ಅವ್ರ ಡ್ಯೂಟಿಗೆ ಅವ್ರು ಬರ್ತಾರ. ಅವ್ರು ನೀ ಯಾವ ನಿನ್ ಟೈಮ್ ನೀ ಬಂದಿ ನೌಕರಿ ಮಾಡಿದ್ದೆ ಏನ್ ತಗೊಂಡಿ ನೀನು ಪಂಚಾಯತಿ ಅಂದ್ರೆ ಎಂದು ಕೇಳ್ತಾರೆ. ನಾವು ಒಂದು ಮಾತು ಸರ, ಇದು ಫಂಡಡ್ ಅಲ್ಲ, ಪಂಚಾಯತಿಗೆ ಮಾತಾಡಕತ್ತೀವಿ ಎಲ್ಲಾರು ಕಣಿಗೆ. ಈಗ ನೀರ್ ನಿಂತಿದ್ದಕ್ಕೆ ಸಮಸ್ಯೆಗೆ ನೀವು ಯಾವಾಗ ಕೊಟ್ಟಿರಿ ಅರ್ಜಿ? ಯಾವ್ರಿ ನಾವ್ ಅರ್ಜಿ ಕೊಟ್ಟಿಲ್ರಿ. ಅದಕ್ಕ ಒಂದ್ ವಾರ ಮುಂಚೆನ ಅವ್ರಿಗೆ ಅಲ್ಲ ಅರ್ಜಿ ನೀವು ಅರ್ಜಿ ಕೊಡ್ಬೇಕಲ್ರಿ. ಅದು ಅರ್ಜಿ ಕೊಟ್ಟು ಕೆಲಸ ಮಾಡೋದಲ್ರಿ, ತುರ್ತು ನೀರ್ನೇ ಎತ್ಕೊಂಡು ನೀರ್ ಬಿಡಂತದ. ಅದು ಈಗ ಮಳೆ ನೀರು ಇದ್ರದಲ್ರಿ, ಅದು ಅರ್ಜಿ ಕೊಡ್ಬೇಕನ್ರಿ. ಅದು ಮಳೆ ನೀರಿಗೆಲ್ಲ ಹಂಗಲ್ರಿ, ಸಮಸ್ಯೆ ಆಗೈತೆ ಅಂದ್ಮೇಲೆ ಅರ್ಜಿ ಕೊಡ್ಬೇಕನ್ರಿ. ಈಗ 8 ದಿವಸ ಆದ್ರೂ ಸರ್ ವಿಡಿಯೋನ ಬಿಟ್ಟಿವಿ, ಅವ್ರು ನೋಡಿಲ್ಲನ ಅವ್ರು. ಈಗ ಅಲ್ರಿ ಅವ್ರು ಆರಾಮಿಲ್ಲ ಅಂತಂದ್ರಲ್ಲ, ಹೆಂಗ್ ಮಾಡ್ತಾರೆ ಹೇಳ್ರಿ? ಈಗ ಅಧ್ಯಕ್ಷರ ಇದ್ರಿ ಅಂತಂದ್ರೆ ಸಿಬ್ಬಂದಿನೂ ನೋಡ್ತಾರಲ್ರಿ, ಸಿಬ್ಬಂದಿಗೆ ಗೊತ್ತಾಗ್ಬೇಕಲ್ರಿ. ಈಗ ಅದನ್ನ ನಿಮ್ಗೆ ಹೇಳಕತ್ತಿದ್ದು, ಇದ್ರ ಮುಖಾಂತರ ನೀವು ಅರ್ಜಿ ಈಗ ಗಮನಕ್ಕೆ ಯಾರು ತಂದ್ರಿ ಅಂತಂದ್ ಮ್ಯಾಲ ಕೇಳಿದ್ರು ನಿಮ್ಗೆ ಒಂದು ಆಧಾರ ಬೇಕಿಲ್ಲ, ಕೊಡ್ಬೇಕ್ರಿ ಒಂದು. ಅಲ್ಲ ಅಲ್ಲ ಸಮಸ್ಯೆ ಇದ್ದಿದ್ದು ನೀವು ಅರ್ಜಿ ಕೊಡ್ಬೇಕು, ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಮ್ಯಾಗ ಬರ್ತೈತೆ ಅದು. ನೀವು 2 ದಿವಸ ಅಂತ ಹೇಳಿದ್ರಿ, 2 ದಿವಸ ಆಗ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅರ್ಜಿ ಕೊಡ್ಲಾರ್ದು ನೀವು ಮತ್ತೆ ಹಂಗ ಹೇಳ್ಕೊಂತಾರ ನನಗೆ ಆರಾಮಿಲ್ಲ ಅಂತಾರ. ನೋಡ ಅವ್ರು ಏನ್ ಮಾಡ್ತೀರಿ ನೀವು ಇವಾಗ? ಅವ್ರ ಮೇಡಮ್ ಅಂದ್ರೆ ಇಲ್ಲಿ ಈಗ ಅಲ್ಲಿ ಸಮಸ್ಯೆ ಇದ್ದಿದ್ದು ನಾ ಹೇಳೋದ್ ಕೇಳಿಲ್ಲ. ಸಮುದಾಯ ಸಮಸ್ಯೆ ಅಂದ ಮೇಲೆ ಮತ್ತೆ ಅದು ಅರ್ಜಿ ಕೊಡಬೇಕು ನೀವು. ಈ ರೀತಿ ನೀರು ಹೋಗುವಂತದನ್ನ ತಡೆ ಹಿಡಿದಾರ, ಈ ರೀತಿ ನಮ್ಗೆ ಸಮಸ್ಯೆ ಆಗತ್ತೆ ದಿನನಿತ್ಯ, ನಮ್ಗೆ ಅದನ್ನ ಪರಿಹರಿಸ್ಕೊಡ್ರಿ ಅಂತ ಹೇಳಿ ನೀವು ಕೊಡ್ಬೇಕು. ಮಾಡ್ರಿ ಇವತ್ತ ಧನ್ಯರುಗಳನ್ನ ಮಾತ್ರ ಪರಿಹಾರ
ಶೂಟಪ್ ಮಾಡಿದ್ರೆ ಎಲ್ಲಿ ಅಂತ ಹೋಗ್ಬಿಡು ಮಾತಾಡ್ತೀವಿ 5:30 ಒಳಗೆ ಪರಿಹಾರ ಆಗ್ಬೇಕಲ್ಲ ಅದು ಪರಿಹಾರ ಆಯ್ತಾಯ್ತು ಪಿಡಿಒ ಅಧಿಕಾರಿಗಳಿಗೆ ಮಾನ್ಯ ವಿಷಯ ಅಮರಾವತಿ ಗ್ರಾಮದ ವಾರ್ಡ್ ನಂಬರ್ 1ರಲ್ಲಿ 8 ದಿನದಿಂದ ನೀರು ನಿಂತ ಕಾರಣ ತೆರವುಗೊಳಿಸುವ ಕುರಿತು ಈವರೆಗೆ ಸಾರ್ವಜನಿಕರು ತಮ್ಮಲ್ಲಿ ಮನವಿ ಪತ್ರದ ಮೇಲೆ ಕಾಣಿಸಿದ ವಿಷಯಕ್ಕೆ ನಾವು ಅಮರಾವತಿ ಗ್ರಾಮದ ವಾರ್ಡ್ ನಂಬರ್ 1ರ ನಿವಾಸಿಗಳಾದ ತಮಗೆ ಕಳೆದ 8 ದಿನದಿಂದ ಮನೆ ಮತ್ತು ಮಳೆ ನೀರು ದೈನಂದಿನ ಸಾಗುವ ಹರಿವ ನೀರಿಗೆ ಸಂಗಪ್ಪ ಬಂಡೆಪ್ಪನವರು ಎಂಬುವರು ತಡೆ ಹಿಡಿದ ಅಡ್ಡಿಪಡಿಸಿದ್ದಾರೆ. ಹಾಗಾಗಿ ನೀರು ಸರಬರಾಜು ಆಗದೆ ಮನೆಗಳಲ್ಲಿ ನೀರು ತುಂಬಿ ನಿಂತ ದಿನನಿತ್ಯ ಸಂಚರಿಸಲಾಗದೆ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರು ಸಂಚರಿಸಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಯ ಬಗ್ಗೆ ಕಳೆದ 8 ದಿನದಿಂದ ತಮ್ಮ ಗಮನಕ್ಕೆ ತಂದರೂ ಸಹ ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯಕ್ಕೆ ತೋರಿ ಮತ್ತು ತಮ್ಮ ಸಮಸ್ಯೆಯನ್ನು ಉಲ್ಬಣಗೊಳ್ಳುವಂತೆ ನಡೆದುಕೊಂಡಿದ್ದೀರಿ. ಆ ಕಾರಣದಿಂದ ತತ್ಕ್ಷಣ ಈ ಅರ್ಜಿಯನ್ನು ಸ್ವೀಕರಿಸಿ ನಮ್ಮ ಮನೆಯ ಮುಂದಿನ ಅಂಗಳದಲ್ಲಿ ನೀರನ್ನು ಎಂದಿನಂತೆ ಹೇಗೆ ನೀರು ಸಹಜವಾಗಿ ಹರಿಯುತ್ತಿತ್ತು ಹಾಗೆ ಅನುಕೂಲವಾಗಿಕೊಳ್ಳಬೇಕು ಎಂದು ಈ ವಾರ್ಡ್ ನಂಬರ್ 1ರ ನಿವಾಸಿಗಳು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ತತ್ಕ್ಷಣ ಸಮಸ್ಯೆಯನ್ನು ನಿವಾರಣೆ ಮಾಡದಿದ್ದರೆ ನಾವು ಪಂಚಾಯತಿಗೆ ಬೀಗ ಜಡಿದು ಪ್ರತಿಭಟನೆಗೊಳ್ಳುತ್ತೇವೆ. ಈ ಅರ್ಜಿಯನ್ನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಗಮನಕ್ಕೆ ತಂದ್ರು ನೀವು ಅದನ್ನ ಸಮಸ್ಯೆಗೆ ಪರಿಹಾರ ಕೈಗೊಂಡಿಲ್ಲ ಅಂತ ಹೇಳಕತ್ತರ. ಈ ಬಗ್ಗೆ ಏನ್ ಹೇಳ್ತೀರಿ? ಸರ್ 8 ದಿವಸದಿಂದ ಏನಿಲ್ಲ, 4-5 ದಿವಸದಿಂದ ನನಗೂ ಹುಷಾರಿರ್ಲಿಲ್ಲ. ನಾನು ಲೀವ್ ಹಾಕಿದ್ದೆ. ಇವತ್ತೇ ನಾನು ಜಾಯ್ನ್ ಆಗಿರೋದು. ಇದು ಏನೈತಿ, ನಾನು ನಮ್ಮ ಕಮಿಟಿಯವ್ರ ಜೊತೆ ಡಿಸ್ಕಷನ್ ಮಾಡಿ, ಅಧ್ಯಕ್ಷ ಸದಸ್ಯರು, ವಾರ್ಡಿನ ಸದಸ್ಯರ ಜೊತೆ ಡಿಸ್ಕಷನ್ ಮಾಡಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಏನ್ ಕ್ರಮ ಕೈಗೊಳ್ಳಕ್ ಸಾಧ್ಯದ ಅದನ್ನ ನಾನು ಕೊಡ್ತೀನಿ. ಇದು ಕಳೆದ ಈಗ 4-5 ದಿವಸ ನಿಮ್ ಗಮನಕ್ಕೆ ಬಂದ್ರು, ಈಗ ನಾನೇ ಲೀವ್ ಇರೋದ್ರಿಂದ ಅದು ಆಗಿಲ್ಲ. ಅಲ್ಲ, ನೀವು ಲೀವ್ ಇದ್ದಿದ್ದ ಪ್ರಶ್ನೆಗೆ ಬಂದಿಲ್ರಿ ಮೇಡಮ್ ಅವರ. ಈಗ ಸಮಸ್ಯೆಯನ್ನು ನಿವಾರಣೆ ಮಾಡುವಂತ ಸಂದರ್ಭ ಇದ್ದಾಗ ಅದನ್ನ ಯಾರು ಕೈಕೋಬೇಕು, ಅವ್ರು ಮಾಡ್ಬೇಕಾಗುತ್ತೆ, ಅವ್ರ ಜವಾಬ್ದಾರಿ. ಹೌದಾ? ನೀವು ನಿಮ್ಮ ಅನುಪಸ್ಥಿತಿಯಲ್ಲಿ ಅಲ್ರಿ, ನಾ ಹೇಳೋದು ಕೇಳ್ರಿ, ನಿಮ್ಮ ಅನುಪಸ್ಥಿತಿಯಲ್ಲಿ ಇನ್ನೊಬ್ರು ಯಾರು ಇದ್ರು ಅದು ಕೈಕೊಳ್ಳೋದು ಅವ್ರ ಜವಾಬ್ದಾರಿ, ನಿಮ್ಮ ಪಂಚಾಯತಿ ಜವಾಬ್ದಾರಿ. ಈಗ 4 ದಿವಸ ಗಂಟ್ಲೆ ನೀರು ನಿಂತಿದ ಮೇಲೆ ಈಗ ಅಲ್ಲಿ ಸರಾಗವಾಗಿ ದಿನನಿತ್ಯ ಅವರು ಸಂಚರಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಮೇಲೆ ಅಲ್ಲಿ ಈಗ ನೀರು ನಿಂತಾರಂದ್ರೆ ಆರೋಗ್ಯ ಇಲಾಖೆ ದೃಷ್ಟಿಯಿಂದನೂ ನಿಂತರೂ ಏನ್ ಸಮಸ್ಯೆ, ಈಗ ಸಾಂಕ್ರಾಮಿಕ ರೋಗ ಹರಡುವ ಪರಿಸ್ಥಿತಿ ಬರ್ತೈತೆ. ಅದನ್ನು ತಡೆಗಟ್ಟುವಂತ ಕೆಲಸ ನಿಮ್ಗೆ ಇರ್ತೈತೆ. ಈಗ ಅಂತದ್ರಲ್ಲಿ ಈಗ ಆ ಸಮಸ್ಯೆ ಕೇವಲ ಗ್ರಾಮಸ್ಥರಿಗೆ, ನೀವು ಆ ವಾರ್ಡಿಗೆ ಸಂಬಂಧಪಟ್ಟರಿಗೆ ಸಮಸ್ಯೆ ಆಗುದಿಲ್ರಿ, ಎಲ್ಲರಿಗೂ ಆಗ್ತೈತೆ. ಹೌದಲ್ರಿ? ಅವ್ರಿಗೆ ಬಂದ್ರೆ ನಿಮ್ಗೆ ಬರ್ಲಾಡ್ತೈತೆ ಅಂತ ಸಾಂಕ್ರಾಮಿಕ ಬಂದಿದ್ದು. ಆ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ, ಪರಿಸರ ದೃಷ್ಟಿಯಿಂದ ಅವ್ರಿಗೆ ಸಂಪರ್ಕ ಮಾಡಕ್ ಅವಕಾಶ ಮಾಡಿಕೊಡ್ಬೇಕಿಲ್ರಿ? ಸರಿ ಸರ್, ಇವತ್ತು ಸಾಯಂಕಾಲ ಒಳಗೆ ಏನ್ ಸಾಧ್ಯ ಆಗ್ತದೆ, ನಮ್ಮಿಂದ ಏನ್ ಪಾಸಿಬಿಲಿಟೀಸ್ ಐತಿ, ನೀರು ಹರಿಯೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅದು ತ್ವರಿತವಾಗಿ ಮಾಡಿ ಅವ್ರಿಗೆ ಅವಕಾಶ ಇದು ಮಾಡಿಕೊಡ್ರಿ ಸರ್. ಓಕೆ, ನಮಸ್ಕಾರ. ಇಲ್ಲೇ ಐತ್ರಿ, ಅದು ನೀರು ಹೋಗೋ ದಾರಿ ಇಲ್ಲೇ ಐತ್ರಿ. ಅವ್ರ ಅಲ್ಲಿ ಮಕ್ಕಳಿಗೆ ಅಲ್ಲೆಲ್ಲ ಅಲ್ಲಿ ಬಂದ್ ಮಾಡಿ, ಇಲ್ಲಿ ಬಂದು ತಮ್ಮ ಬಂದ್ ಮಾಡೋದು, ಅಲ್ಲಿ ಯಾಕೆ ಮಾಡಿದ್ರಿ? ಮನಿ ಸರ ಇಟ್ಟೈತ್ಲ ಇಲ್ಲಿ ಮಾಡಿ. ಇದು ಗೌರ್ಮೆಂಟ್ ರಸ್ತಾ, ನಮ್ಮ ಗೌರ್ಮೆಂಟ್ ರಸ್ತಾ. ಒಂದೇ ಹೇಳು, ನೀನ್ ಮನಿ ಮೂಲ ಹೇಗ್ ಬಂತು, ನಿನ್ ಮೂಲಭೂತವಾಗಿ ಮನಿ ಹೆಂಗ್ ಬಂತು?